ಆಗಸ್ಟ್ 9ರಿಂದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಶ್ರೀ ಪೆರಂಬೂರಿನಿಂದ ಚಾಲನೆ. ಆಗಸ್ಟ್ 19ನೇ ನವದೆಹಲಿಗೆ ತಲುಪಲಿದೆ. ಕೆಪಿಸಿಸಿ ಭಾರತ್ ಜೋಡೋ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಯಾತ್ರಾ ಸಮಿತಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ 9ರಿಂದ ಶ್ರೀ ಪೆರಂಬದೂರಿನಿಂದ ಆರಂಭವಾಗಿ 19ನೇ ಆಗಸ್ಟ್ 19ರಂದು ನವದೆಹಲಿಯಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಸಮಾರೋಪಗೊಳ್ಳಲಿದೆ. ಇದರ ಕುರಿತು ಮಾಧ್ಯಮಗೋಷ್ಠಿ. ಜ್ಯೋತಿ ಯಾತ್ರಾ ಇದೇ 9ನೇ ತಾರೀಕು ಚಾಲನೆ ನೀಡ್ತಾ ಇದ್ದೀರಾ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ 33ನೇ ವರ್ಷದ್ದು. ಶ್ರೀ ಪೆರಂಬದೂರು ರಾಜೀವ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಎಲ್ಲ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ತಮಿಳುನಾಡಿಂದ ಸ್ಟಾರ್ಟ್ ಮಾಡಿ ಕರ್ನಾಟಕ ಕೆಪಿಸಿಸಿ ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ರಿಸೀವ್ ಮಾಡ್ಕೊಂಡು ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ಇಲ್ಲಿಂದ ನಾವು ಚಿತ್ರದುರ್ಗ ಹೋಗಿ ಚಿತ್ರದುರ್ಗದಿಂದ ರಾಯಚೂರು, ಗುಲ್ಬರ್ಗ, ಹೈದರಾಬಾದು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ, ನ್ಯೂ ಡೆಲ್ಲಿ ಹೋಗ್ತೀವಿ. ನ್ಯೂ ಡೆಲ್ಲಿಯಲ್ಲಿ ಹೋಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ರಿಸೀವ್ ಮಾಡ್ಕೊತಾರೆ, ಸೋನಿಯಾ ಮೇಡಮ್ ರಿಸೀವ್ ಮಾಡ್ಕೊತಾರೆ. ಮತ್ತು ವೀರಭೂಮಿಯಲ್ಲಿಟ್ಟು ಪ್ರೇಯರ್ ಮೀಟ್ ಮಾಡಿ 5,000ರಿಂದ 10,000 ಜನ ಸೇರ್ತಾರೆ ಅಲ್ಲಿ ವೀರಭೂಮಿಯಲ್ಲಿ. ಹೌದು, ಪ್ರೇಯರ್ ಮೀಟ್ ಮಾಡ್ತೀವಿ ಸರ್. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಾಡ್ತಿರೋದು ಈ ಟೆರರಿಸ್ಟ್ ಭಾರತ ದೇಶ ಶಾಂತಿ ಪ್ರಿಯ ದೇಶ, ಅದರಲ್ಲಿ ಈ ಥರ ಕೃತ್ಯ ಆಗಿ ಒಬ್ಬ ಲೀಡರ್ನ ಕಳ್ಕೊಂಡ್ವಿ. ನಮ್ಮ ದೇಶ ಬದುಕಿದ್ದಿದ್ರೆ ಇವತ್ತು ನಮ್ಮ ದೇಶನ ಭಾಳ ಉನ್ನತ ಸ್ಥಾನಕ್ಕಿದ್ರು. ಕಂಪ್ಯೂಟರ್ ಬಂದಿದ್ದು, ಇನ್ನೊಂದು ಬಂದಿದ್ದು ರಾಜೀವ್ ಗಾಂಧಿ ಕಾಲದಲ್ಲಿ. ಅವರು ಬಾಂಬ್ ಬ್ಲಾಸ್ಟ್ ಮಾಡಿ ಸಾಯಿಸಿದ್ದು ದೇಶನೇ ಹಿನ್ನಡೆ ಆಯಿತು. ಅವ್ರು ಬದುಕಿದ್ದಿದ್ರೆ ಎಷ್ಟೋ ದೇಶ ಇಂಪ್ರೂವ್ ಆಗ್ತೈತೆ ನಮ್ಮ ಭಾರತ ದೇಶ. ಆ ಅವೇರ್ನೆಸ್ ಮತ್ತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜ್ಯೋತಿ ಯಾತ್ರೆ ಅಲ್ಲಿಂದ ತಗೊಂಡು ಶ್ರೀ ಪೆರಂಬೂರು ಚೆನ್ನೈನಿಂದ ತಗೊಂಡು ಡೆಲ್ಲಿವರೆಗೂ ಹೋಗ್ತಾ ಇದೀವಿ. ಅಂದರೆ ಅವೇರ್ನೆಸ್ ಮತ್ತೆ ಇಂಥ ಕೃತ್ಯಗಳು ಆಗಬಾರ್ದು, ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಈ ಜ್ಯೋತಿ ಯಾತ್ರೆನ ಅವರ ಜೀವ ಇದುವರೆಗೂ ಇನ್ನೂ ಇದೆ ಅಂತ ತಿಳ್ಕೊಂಡು ನಮ್ಮ ಶಾಂತಿ ಆಗಲಿ, ಅವರ ಆಶೀರ್ವಾದ ಇರ್ತುತ್ತೆ ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಯಾತ್ರೆಯನ್ನು ತಗೊಂಡು ಅವೇರ್ನೆಸ್ ಕೊಡಲಿ ಅಂತ ದೇಶ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಎಲ್ಲಿಂದ ಎಲ್ಲಿವರೆಗೂ ಜರುಗುತ್ತೆ ಸರ್? ನಾವು ರಾಜೀವ್ ಗಾಂಧಿ ಜ್ಯೋತಿ ಕಾರ್ಯಕ್ರಮನ ಪೆರಂಬೂರಿನಲ್ಲಿ TPCC ಅಧ್ಯಕ್ಷರಂತ ಅವರು ಬಂದಿದ್ದನ್ನು ಇನಾಗ್ರೇಷನ್ ಮಾಡ್ತಾರೆ. ನಮ್ಮ ಬೆಂಗಳೂರಿನ ನಮ್ಮ DK ಸುರೇಶ್ ಸರ್ನು ಅಲ್ಲಿ ನಮಗೆ ಇನಾಗ್ರೇಷನ್ ಮಾಡಿ ಕೊಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ನಾವು 10ನೇ ತಾರೀಕು 10 ಗಂಟೆಗೆ KPCC ಹತ್ರ DK ಶಿವಕುಮಾರ್ ಸಾರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಘನ ಸರ್ಕಾರದ ವತಿಯಿಂದ ಅವರು ರಿಸೀವ್ ಮಾಡಿಕೊಳ್ತಾರೆ. ಅಲ್ಲಿಂದ ನಮ್ಮನ್ನು ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ ಸರ್. ನಾವಿಲ್ಲಿಂದ ನೆಲಮಂಗಲ ಈ ಕಡೆಯಿಂದ ಹೋಗಿದ್ದೀನಿ, ಚಿತ್ರದುರ್ಗ, ರಾಯಚೂರು, ನಾವು ಗುಲ್ಬರ್ಗ ಆ್ಯಂಡ್ ಮಹಾರಾಷ್ಟ್ರ, ಅಲ್ಲಿಂದ ನಾವು ಡೆಲ್ಲಿ ಸೇರಿಕೊಳ್ತೀವಿ ಸರ್. ಕೊಟ್ಟಿರುವಂಥ ಒಂದು ಕಂಪ್ಯೂಟರ್ ಇರ್ಬೋದು, ಇವತ್ತು ದಿವಸ 18 ವರ್ಷ ತುಂಬಿದವರಿಗೆ ವೋಟ್ ಪವರ್ ಕೊಟ್ಟಿದ್ದಾರೆ ಅಂದರೆ ರಾಜೀವ್ ಗಾಂಧಿ ಅವರ ಹೆಸರು ಹೇಳ್ತಾರೆ ಸರ್. ಇವತ್ತು ಇಡೀ 90% ಇವತ್ತು ಸ್ಟೂಡೆಂಟ್ಸು ಅಲೇ ಐತೆ, ನಮ್ಗೆ ರಾಜೀವ್ ಗಾಂಧಿ ಸಾಹೇಬ್ರು 18 ವರ್ಷಕ್ಕೆ ವೋಟ್ ಪವರ್ ಕೊಟ್ಟಿದ್ದಾರೆ, ಪ್ರಪಂಚದ ಜ್ಞಾನ ಕೊಟ್ಟಿದ್ದಾರೆ, ಒಂದು ದೇಶಕ್ಕಾಗಿ ನಾವು ಒಂದು ನ್ಯಾಯದಲ್ಲಿ ಹೋರಾಡಬಾರ್ದು ಅಂತ ಹೇಳಿದನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ದಿವಸ ಟೆಕ್ನಾಲಜಿ ಐತಲ್ಲ ಸರ್, ನಮ್ಮ ದೇಶಕ್ಕೆ ಎಷ್ಟೊಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇವತ್ತು ದಿವಸ ಕಂಪ್ಯೂಟರ್ ಆಗ್ಬೋದು, ಮೊಬೈಲ್ ಆಗ್ಬೋದು, ದೇಶದಿಂದ ದೇಶಕ್ಕೆ, ಊರಿಂದ ಊರಿಗೆ ಇಮಿಡಿಯೇಟ್ ವಿತಿನ್ ಸೆಕೆಂಡ್ಗಳಲ್ಲಿ ನಾವು ಮೆಸೇಜ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಇವತ್ತು ದಿವಸ ರಾಜೀವ್ ಗಾಂಧಿ ಸರ್ ಕೊಟ್ಟಿರುವಂಥ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಸರ್ ಭಾರತೀಯರು. ಕರ್ನಾಟಕದಲ್ಲಿ ಎಷ್ಟು ದಿವಸಗಳ ಕಾಲ ನಿಮ್ಮ ಜ್ಯೋತಿ ಯಾತ್ರೆ ಸರ್? ನಾವು 9ನೇ ತಾರೀಕು ತಮಿಳುನಾಡಿನಿಂದ ಬಂದ ತಕ್ಷಣವೇ ನೈಟ್ ಆಯಿತು ನಾವು ಕರ್ನಾಟಕದಲ್ಲಿ ಇರ್ತೀವಿ ಸರ್. 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕುವರೆಗೂ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ನಾವು ಅವೇರ್ನೆಸ್ ತೋರಿಸ್ಕೊಂಡು ಎಲ್ಲ PCCಗಳು ಬರ್ತಾ ಇರ್ತಾರೆ. ನಮ್ಮ ಘನ ಸರ್ಕಾರದ ವತಿಯಿಂದ ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವರ ವತಿಯಿಂದ ನಾವೆಲ್ರಿಗೂ ಅವೇರ್ನೆಸ್ ಹೇಳ್ತಾ ನಾವು ಸಾಕ್ಕೊಂಡು ಹೋಗ್ತೀವಿ ಸರ್. 4 days. ದಿವಂಗತ ರಾಜೀವ್ ಗಾಂಧಿಯವರು ಬಾಂಬ್ ಬ್ಲಾಸ್ಟಲ್ಲಿ ಶ್ರೀ ಪೆರಂಬತ್ತೂರಲ್ಲಿ 21ನೇ ತಾರೀಕು ಮೇ ತಿಂಗಳು ತೀರೋದ್ರು 91ನಲ್ಲಿ. ಅವ್ರು ತೀರೋದ್ಮೇಲೆ ನಾವು ಈ ಜ್ಯೋತಿ ಯಾತ್ರೆ ಯಾತಕ್ಕೋಸ್ಕರ ತಗೊಳ್ಬೇಕು, ಯಾರು ತಗೊಳ್ಳೋಕೆ ಕೇಳಿದ್ರು ಅಂತ ಇಲ್ಲ, KPCC ಆದರ್ಶ ಮೇಲೆ ತಗೊಳ್ತಾ ಇದ್ದೀವಿ. ನಾವು ಇದನ್ನು ತಗೊಂಡೋಗೋದು ಏನಂತ ಹೇಳಿದ್ರೆ, ನಾವು ಪೊಲೀಸ್ಗೆ ಅವೇರ್ನೆಸ್ ಬೇಕು. ನಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ ಯಾರಿಗೂ ಗೊತ್ತಿರಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ. ಟೆರರಿಸಮಲ್ಲಿ ಉಗ್ರಗಾಮಿಗಳು ಆಗ್ತಾ ಇರ್ತಾರೆ, ಭಯೋತ್ಪಾದನೆ ನಡೀತಾ ಇದೆ. ಅದು ನಡಿಬಾರ್ದು ಉದ್ದೇಶದಲ್ಲಿ ಇದನ್ನು ತಗೊಂಡು ಹೋಗ್ತಾ ಇರ್ತೀವಿ. ಈ ಜ್ಯೋತಿ ಯಾತ್ರೆಗೆ SS ಪ್ರಕಾಶಂ ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇದ್ದಿದ್ದು. ಇವಾಗ SS ಪ್ರಕಾಶಂ ತೀರೋದ ಮೇಲೆ ದೊರೆಯವರು ಇದನ್ನು ಚೇರ್ಮನ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ರಾಜಣ್ಣ ಅವರಿದ್ದಾರೆ, ಇಲ್ಲಿ ಶ್ರೀನಿವಾಸಪ್ಪ ಇದ್ದಾರೆ.
ನಾವೆಲ್ಲ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ, ಶ್ರೀಪೆರುಂಬತ್ತೂರಿಂದ ಈ ಜ್ಯೋತಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೇ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೇ, ನಾವು ಕ್ವಿಟ್ ಟೆರರಿಸಮ್ ಇಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದನೆ ನಡೀಬಾರ್ದು. 9 ಸ್ಟೇಟ್ ಹೋಗ್ತಾ ಇರ್ತೀವಿ. 9 ಸ್ಟೇಟ್ ಹೋಗಿ ಅಲ್ಲಿಂದ ವೀರಭೂಮಿಲಿ ತೊಗೊಂಡೋಗಿ ಈ ಜ್ಯೋತಿನ ಇಟ್ಬಿಟ್ಟು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. ಈ ದೇಶವನ್ನು ಕಾಪಾಡೋಕ್ಕೆ ಯುವಕರಿಗೆ 18 ವಯಸ್ಸಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಇವತ್ತು ಕಂಪ್ಯೂಟರ್ ನೋಡಿದ್ರೆ ಎಲ್ಲ ರಾಜೀವ್ ಗಾಂಧಿ, ಮೊಬೈಲ್ ಫೋನ್ ಮುಟ್ಟಿದ್ರೆ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಯಾವ್ದು ನೋಡಿದ್ರು ರಾಜೀವ್ ಗಾಂಧಿ ಹೆಸರೇ ಇರಬೇಕೇ ಹೊತ್ತು ಬೇರೆ ಯಾವುದೂ ಇಲ್ಲ. ಈ ದೇಶದಲ್ಲಿ ಇದೆಲ್ಲ ಬರುವಾಗ ನಿಮಗೆಲ್ಲ ಗೊತ್ತಿದೆ, ರಾಜೀವ್ ಗಾಂಧಿ ಇದನ್ನು ತೊಗೊಂಡು ಬರುವಾಗ ಬೇಡ ಅಂತ ಅಪೋಸ್ ಮಾಡಿದವರು ಇದ್ದಾರೆ. ತುಂಬ ಅಪೋಸ್ ಮಾಡಿದ್ರು ಇದನ್ನು ರಾಜೀವ್ ಗಾಂಧಿ ಅವರು ಮಾಡಿದ್ದನ್ನು ಯಾರು ಮರೆಯೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ತಂತ್ರಜ್ಞಾನ ಬಂದಿದ್ದು ಹೇಳಿದ್ರೆ ಇವತ್ತು ರಾಜೀವ್ ಗಾಂಧಿಯಿಂದ ಬಂದಿದೆ. ಆ ರಾಜೀವ್ ಗಾಂಧಿ ಹೆಸರಲ್ಲಿ 33 ವರ್ಷದಿಂದ ಕಳೆದ 33 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಮಾಡಬೇಕಂತ ಹೇಳಿದ್ರೆ ಉದ್ದೇಶ ಏನಂತ ಹೇಳಿದ್ರೆ ಅವೇರ್ನೆಸ್ ಪ್ರೋಗ್ರಾಮ್, ಎಲ್ರಿಗೂ ತಿಳಿಸ್ಬೇಕು. ಇದು ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದನೆ ನಡೀಬಾರ್ದು. ಈ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿಯವರು. ದಿವಂಗತ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದರೂ ಈ ದೇಶದಲ್ಲಿ ಜನರ ಪರವಾಗಿ ಇದ್ದ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಅವರು ಮಾಡಿಕೊಟ್ಟ ಕೊಡುಗೆಗಳು ಎಷ್ಟೋ ಇದೆ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರಿಗೆ 50% ಬಂದಿದೆ ಅಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಕೊಟ್ಟಿದ್ದು. ಇದೆಲ್ಲ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರ ಹೆಸರಲ್ಲಿ. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ನಾವು ಕಳೆದ 33 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಇವಾಗೂ 9ನೇ ತಾರೀಕು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿವಸ ಶ್ರೀಪೆರುಂಬತ್ತೂರಿಂದ ಹೊರಟು ನಾವು ತಮಿಳುನಾಡಲ್ಲಿ ಬಂದು ಕರ್ನಾಟಕದಲ್ಲಿ 4 ದಿವಸ ಹೋಗಿ ಕರ್ನಾಟಕದಿಂದ 9 ಸ್ಟೇಟಿಗೆ ಹೋಗಿ ನಾವು ಈ ಜ್ಯೋತಿ ಯಾತ್ರೆನ ವೀರಭೂಮಿಯಲ್ಲಿ